ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಿಮ್ಮ ಅನುಪಮ ಮಾಡುವ ನಮಸ್ಕಾರಗಳು. ಇವತ್ತಿನ ಬ್ಲಾಗಲ್ಲಿ ನಮ್ಮೂರಿನ ಗಣಪತಿಯನ್ನ ನೋಡ್ಕೊಂಡು ಬರೋಣ. ನಮ್ಮೂರಿನಲ್ಲಿ 2 ದಿನ ಗಣಪತಿಯನ್ನ ಕೂರಿಸ್ತಾರೆ. ನಾನು ಮೊದಲನೇ ದಿನ ಹೋಗ್ಲಿಕ್ಕಾಗ್ಲಿಲ್ಲ, ಯಾಕಂದ್ರೆ ಹಬ್ಬ ಮಾಡಬೇಕಿತ್ತು. ಆದ್ರಿಂದ 2ನೇ ದಿನ ಈಗ ನಾನು ಊರಿಗೆ ಹೋಗ್ತಾ ಇದ್ದೇನೆ. ನೋಡಿ, ಇದೇ ನಮ್ಮ ಕುಟುಂಬ ದೇವಸ್ಥಾನ. ಚಿತ್ತಾರಿ ಗ್ರಾಮದ ಬಾರಿಕಾಡು ಎಂಬಲ್ಲಿ ಮಲ್ಲಿಕಾರ್ಜುನ ದೇವಳ ಇದೆ. ಅಲ್ಲಿಗೆ ಈಗ ನಾನು ಸೆಕೆಂಡ್ ಡೇ ಅಂದ್ರೆ 2ನೇ ದಿನ ಹೋಗ್ತಾ ಇದ್ದೇನೆ ಗಣಪತಿ ನೋಡ್ಲಿಕ್ಕೆ. ಗಣಪತಿ ಪೂಜೆಗಿಂತ ಮೊದಲು ನಮ್ಮ ಕುಲ ದೇವರುಗಳಿಗೆ ಪೂಜೆ ಆಗ್ಲೇಬೇಕು. ಅದಕ್ಕೋಸ್ಕರ ಇಲ್ಲಿ ತಯಾರಿ ಆಗ್ತಾ ಇದೆ ನೋಡಿ. ಇದು ನಮ್ಮ ಗೌರಿ ಗಣೇಶ. ಗಣೇಶನನ್ನ ದೇವಸ್ಥಾನದಲ್ಲೇ ಮಾಡಲಾಗ್ತದೆ, ಅಂದ್ರೆ ರೂಪಿಸಲಾಗ್ತದೆ. ಹಾಗೆ ಪೂಜೆಗೆ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ ಪೂಜೆಗೆ ನಾನು ಬೆಳಗ್ಗೆ ಹೋಗಿದ್ದೆ. ಮಧ್ಯಾಹ್ನ ಆಗುವಾಗ ಒಂದು ಪೂಜೆ ಇದೆ, ಹಾಗೆ ಸಂಜೆ ಕೂಡ ಪೂಜೆ ಇದೆ. ಸಂಜೆ ಪೂಜೆ ಆದ ನಂತರ ವಿಸರ್ಜನೆ ಆಗ್ತದೆ. ಮೊದಲನೇ ದಿನ ಅಲ್ಲ, 2 ದಿನ ಇಲ್ಲಿ ಗಣಪತಿಯನ್ನ ಕೂರಿಸೋದು. ನಾನು ಓದೋದು 2ನೇ ದಿನ ಆದ್ರಿಂದ 2ನೇ ದಿನ ವಿಸರ್ಜನೆ ಕೂಡ ಇತ್ತು. ಮೊದಲಿಗೆ ನೋಡಿ, ಇಲ್ಲಿ ಪೂಜೆ ಆಗ್ತಾ ಇದೆ. ಹಾಗೆ ಗಣಪತಿ ಮತ್ತು ಗೌರಿ ಕೂಡ ಪೂಜೆಯನ್ನ ಮಾಡಿದ್ರು. ನಂತರ ಪ್ರಸಾದ ವಿತರಣೆ ಆಗಿ ಊಟ ಕೂಡ ಇತ್ತು. ಊಟ ಎಲ್ಲ ಮುಗಿಸಿ ಈಗ ವಿಸರ್ಜನೆಗೆ ನೋಡಿ ತಯಾರಿ ಆಗ್ತಾ ಇದೆ. ಟ್ಯಾಬ್ಲೋಗಳೆಲ್ಲ ಇತ್ತು ಈ ಸರಿ, ಅಂದ್ರೆ ಹೊಸತು 2 ಟ್ಯಾಬ್ಲೋ ಇತ್ತು. ಹಾಗೆ ಇಲ್ಲಿ ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ. ಸಂಜೆಯ ಮಹಾ ಪೂಜೆಯ ನಂತರ ಗಣಪತಿಯ ವಿಸರ್ಜನೆ ನಡೀತದೆ. ಈಗ ಪೂಜೆ ಆಗ್ತಾ ಇದೆ, ನೀವು ಕೂಡ ನೋಡ್ಕೊಳ್ಳಿ. ಮಕ್ಕಳ ಭಜನಾ ಕುಣಿತ ಕೂಡ ಆಗ್ತಾ ಇತ್ತು. ಭಜನೆ ಕೂಡ ಇತ್ತು ಮಹಿಳೆಯರಿಂದ. ಹಬ್ಬ ಅಂದ್ರೆ ಮಕ್ಕಳಿಗೂ ಖುಷಿ. ಎಷ್ಟು ಚೆನ್ನಾಗಿ ಕುಣಿತ ಭಜನೆಯನ್ನ ಮಾಡ್ತಿದ್ದಾರೆ. ಮಹಾಪೂಜೆಯ ನಂತರ ಮೆರವಣಿಗೆ ಮೂಲಕ ಗಣಪತಿಯನ್ನ ಚಿತ್ತಾರಿ ಹೊಳೆಯಲ್ಲಿ ವಿಸರ್ಜನೆ ಮಾಡಲಾಗ್ತದೆ. ಈಗ ಮೆರವಣಿಗೆ ಪ್ರಾರಂಭ ಆಗಿದೆ ನೋಡಿ. ಮೊದಲಿಗೆ ಬ್ಯಾಂಡ್ನವರೆಲ್ಲ ಬಾರಿಸ್ತಾ ಇದ್ದಾರೆ. ಹಿಂದುಗಡೆಯಲ್ಲಿ ಮಹಿಳೆಯರು, ಅದರ ಹಿಂದುಗಡೆಯಲ್ಲಿ ಗಣಪತಿ ಕೂಡ ಪಲ್ಲಕ್ಕಿ ಮೇಲೆ ಬರ್ತಾ ಇದೆ. ಸ್ವಲ್ಪ ಒಂದು ನಡಿಗೆ ಇದೆ ಇದರಲ್ಲಿ, ಅಂದರೆ ಸ್ವಲ್ಪ ನಡಿಲಿಕ್ಕಿದೆ ಚಿತ್ತಾರಿ ಹೊಳೆಗೆ. ಅಲ್ಲಿವರೆಗೆ ಆರಾಮವಾಗಿ ಜೈಕಾರ ಹಾಕೊಂಡೆ ಹೋಗ್ತಾರೆ. ನಂತರ ಸುಮಾರು 7 ಗಂಟೆ ವೇಳೆಗೆ ಇಲ್ಲಿ ಗಣಪತಿಯನ್ನ ನೀರಲ್ಲಿ ವಿಸರ್ಜನೆ ಮಾಡಲಾಗ್ತದೆ. ಈ ಚಿಕ್ಕ ಬ್ಲಾಗನ್ನು ನೋಡಿದ್ರಲ್ಲ, ನಿಮ್ಗೆ ಏನು ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ.